ಇವತ್ತು ನಾನು ನಿಮಗೆ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯಮಯವಾದ ಮಂತ್ರವನ್ನು ಹೇಳಲಿದ್ದೇನೆ. ಇದು ಶ್ರೀ ಅಘೋರ ರುದ್ರ ಮಂತ್ರ, ಭಗವಾನ್ ಶಿವನ ಉಗ್ರ ಸ್ವರೂಪವನ್ನು ಆರಾಧಿಸುವ ಮಹಾಮಂತ್ರ. ಈ ಮಂತ್ರವು ದುಷ್ಟಶಕ್ತಿಗರನ್ನು ದೂರ ಮಾಡುತ್ತದೆ ಮತ್ತು ಜೀವನದಲ್ಲಿ ಧೈರ್ಯ ಮತ್ತು ರಕ್ಷಣೆಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಈ ಮಂತ್ರವೇ ಶ್ರೀ ಅಘೋರ ರುದ್ರಮಂತ್ರ. ಅಸ್ಯ ಶ್ರೀ ಅಘೋರಾಸ್ತ್ರ ಮಹಾಮಂತ್ರಸ್ಯ ಅಘೋರ ಋಷಿಜಿ ತ್ರಿಷ್ಟುಪ್ ಛಂದಃ ಶ್ರೀ ಅಘೋರ ರುದ್ರೋ ದೇವತಾ ಶ್ರೀ ಅಘೋರ ರುದ್ರ ಪ್ರೀತ್ಯರ್ಥೆ ವಿನಿಯೋಗಃ. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನುರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಮತ್ತೆ ಇನ್ನೊಂದು ಸಲ ಹೇಳುತ್ತೇನೆ. ಅಸ್ಯ ಶ್ರೀ ಅಘೋರಾಸ್ತ್ರ ಮಹಾಮಂತ್ರಸ್ಯ ಅಘೋರ ಋಷಿಃ ತ್ರಿಷ್ಟುಪ್ ಛಂದಃ ಶ್ರೀ ಅಘೋರ ರುದ್ರೋ ದೇವತಾ ಶ್ರೀ ಅಘೋರ ರುದ್ರ ಪ್ರೀತ್ಯರ್ಥೆ ವಿನಿಯೋಗಃ. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನುರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಈ ಮಂತ್ರವನ್ನು ಗುರು ಉಪದೇಶದ ಮೂಲಕ ಪಡೆದು ಸರಿಯಾಗಿ ಜಪ ಮಾಡಿ ಸಿದ್ಧಿ ಮಾಡಿಕೊಳ್ಳಬೇಕು. ಯಾಕೆಂದರೆ ಇಂತಹ ಶಕ್ತಿಶಾಲಿ ಮಂತ್ರಗಳಿಗೆ ಸರಿಯಾದ ವಿಧಾನ ಮತ್ತು ನಿಯಮಗಳು ಬಹಳ ಮುಖ್ಯವಾಗಿರುತ್ತವೆ. ಗುರುಗಳಿಂದ ಉಪದೇಶ ಪಡೆದುಕೊಂಡಾಗ ಅವರು ಈ ಮಂತ್ರವನ್ನು ಹೇಗೆ ಜಪ ಮಾಡಬೇಕು, ಯಾವ ಸಮಯದಲ್ಲಿ ಜಪ ಮಾಡಬೇಕು ಮತ್ತು ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತಾರೆ. ಸ್ವತಃ ತಿಳಿಯದೇ ಜಪ ಮಾಡುವುದಕ್ಕಿಂತ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡುವುದರಿಂದ ಮಂತ್ರದ ಫಲ ಹೆಚ್ಚು ಪರಿಣಾಮಕಾರಿಯಾಗಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಸಾಧ್ಯವಾದರೆ ಈ ಮಂತ್ರವನ್ನು ಗುರು ಉಪದೇಶದ ಮೂಲಕ ಪಡೆದು ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಜಪ ಮಾಡುವುದರಿಂದ ಅದರ ಸಿದ್ಧಿಯನ್ನು ಸಾಧಿಸಬಹುದು.